ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ರೈತರ ಕೃಷಿ ಜಮೀನನ್ನು ಕೊಡಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಕಳೆದ 471 ದಿನಗಳಿಂದ ಈ ಒಂದು ಬಿಡದಿಯ ಬೈರಮಂಗಲ ಅನ್ನುವಂತಹ ಸರ್ಕಲ್ನಲ್ಲಿ ನಿರಂತರ ಹೋರಾಟ ಆಗ್ತಿದೆ. ನಮ್ಮೊಂದಿಗೆ ಹೋರಾಟಗಾರರಿದ್ದಾರೆ. ಸದ್ಯ ಇವತ್ತು ರಸ್ತೆಯನ್ನು ತಡೆದು ರಸ್ತೆಯಲ್ಲಿ ಅನ್ನ ಸಾಂಬಾರನ್ನ ಇಟ್ಟು ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನಾಕಾರರು ಸ್ಥಳೀಯ ರೈತರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಏನು ಹೇಳ್ತಾರೆ ಕೇಳೋಣ. ಈ 470 ದಿನ ನಾವೇನು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಅತ್ಯಂತ ಶಾಂತಿಯುತವಾಗಿ ಗೌರವಯುತವಾಗಿ ನಾವು ಕಾನೂನು ಚೌಕಟ್ಟಲ್ಲಿ ಉತ್ತಮ ರೀತಿಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಉಪವಾಸ ಸತ್ಯಾಗ್ರಹ ಮಾಡಿದ್ದೀವಿ, ಪಾದಯಾತ್ರೆಗಳು ಮಾಡಿದ್ದೀವಿ. ರಸ್ತೆ ತಡೆ ಮಾಡೋಕ್ಕೂ ಸಹ ಒಂದು ವೆಹಿಕಲ್ ಕಲ್ಲೊಡೆಯೋದಾಗಲಿ ಇನ್ನೊಂದು ಮತ್ತೊಂದು ಸಾರ್ವಜನಿಕ ಆಸ್ತಿಗೆ ತೊಂದರೆ ಆಗೋ ರೀತಿಯಲ್ಲಿ ಯಾರೊಬ್ಬರಿಗೂ ತೊಂದರೆ ಆಗುತ್ತೆ ನಾವೇ ಸಹ ವಾಲಂಟಿಯರ್ ನಿಂತು ಹೋರಾಟ ಮಾಡ್ತಾಯಿದ್ದೀವಿ. ನಮ್ಮ ನೋವೇನಂತಂದರೆ ಕಳೆದ 470 ದಿನದಲ್ಲಿ ಮಹಿಳೆಯರು ಬೀದಿಲಿ ಕುಂತಿರೋ ಇಲ್ಲಿವರೆಗೂ ಸರ್ಕಾರದ ಪ್ರತಿನಿಧಿಗಳಾಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಬಂದು ನೀವು ಏನಪ್ಪ ನಿಮ್ಮ ಮಹಿಳೆಯರ ಕಷ್ಟ ಏನು, ನಿಮ್ಮ ನೋವೇನು, ಯಾಕೆ ಕುಂತಿದ್ದೀರ ಅಂತ ಇಲ್ಲಿಗೆ ಬಂದು ಸೌಜನ್ಯವಾಗೂ ಕೇಳಲಿಲ್ಲ. ಕನಿಷ್ಠ ಪಕ್ಷ ಇಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ, ಹೋರಾಟಗಾರರು ಜಾಸ್ತಿ ಇದ್ದಾರೆ, ಇಲ್ಲಿ ಬಂದರೆ ತೊಂದರೆಗಳಾಗ್ಬೋದು ಅಂತ ಆ ಒಂದು ಭಯ ಇದ್ದಿದೆ ಸರ್ಕಾರದ ಪ್ರತಿನಿಧಿಗಳಾಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಅವ್ರು ತಮ್ಮ ಕಚೇರಿಗೆ ರೈತರ ಮುಖಂಡರುಗಳು ಏನು ಹೋರಾಟ ಮಾಡ್ತಾರೆ, ಮಹಿಳೆಯರನ್ನ ಒಂದು 50 ಜನ 100 ಜನ 25 ಜನ ಕರೆದಾರೋ ಅವ್ರನ್ನ ಒಂದು ಮಾನವೀಯತೆಯ ದೃಷ್ಟಿಯಿಂದ ಅವ್ರು ಕರೆದು ಕೇಳಬೇಕಾಯಿತು, ಮನುಷ್ಯತ್ವ ಮಾಡಬೇಕಾಯಿತು. ಇವ್ರಿಗೆ ಆ ಒಂದು ಮನುಷ್ಯತ್ವ ಮನೆಯಲ್ಲ. ಇವ್ರಿಗೆ ಅಧಿಕಾರ ಹಣ ಬಿಟ್ಟರೆ ಅಧಿಕಾರ ಮತ್ತು ಹಣ ದಾಹದಿಂದ ಜಿಲ್ಲಾಡಳಿತ ಸೇರಿಕೊಂಡು GBD ಅಧಿಕಾರಿಗಳು ಸೇರಿಕೊಂಡು ಮತ್ತು ಸರ್ಕಾರದ ಪ್ರತಿನಿಧಿಗಳು ಸರ್ಕಾರ ಎಲ್ಲ ಸೇರಿಕೊಂಡು ರೈತನ ಒಕ್ಲೆಬ್ಸ್ ಅಂತ ಕೆಲಸ ಮಾಡ್ತಾವ್ರೆ. ಎಷ್ಟು ಶಾಂತಿಯುತ ಮಾಡ್ಬೋದು ಸರ್? 470 ದಿನ ನಾಟ್ ಕಾಮನ್ಸ್ ಕಮ್ಮಿ ದಿನ ಅಲ್ಲ. ವಿಶೇಷವಾಗಿ ಮಹಿಳೆಯರು ವಿಷ ಕೊಡ್ತಾರೆ. ಈ ಹಿಂದೆ ಒಂದು ಪ್ರತಿಭಟನೆ ನಡೆದಂಥ ಸಮಯದಲ್ಲಿ ಮಹಿಳೆಯರು ವಿಷ ಕೊಡೋರು ಸಹ ಬಂದು ಸರ್ಕಾರ ಬಂದು ಏನು ಅಂತ ಕೇಳಲ್ಲ ಅಂತಂದರೆ ಇವರಿಗೆ ಕಣ್ಣು ಕಿವಿ ಮೂಗು ಏನೂ ಇಲ್ಲ ಅಂತ ಅನ್ನಿಸ್ತದೆ. ಇದಂಥ ಒಂದು ಇಟ್ಲಾ ಸರ್ಕಾರ ಇದು ಬಹುಶಃ ಹಿಂದೆ ಇದೆ ಯಾರೂ ಇರಲಿಲ್ಲ. ಈ ಹಿಂದೆ ರೈತರು ವಿರೋಧ ಕೇಳ್ತಿರೋ ಗುಂಡೂರಾವ್ ಸರ್ಕಾರ ಹಿಂಗೆ ಆಯಿತು ಅಂತ. ಮತ್ತೊಂದು ಏನಂತಂದರೆ ಇದೊಂದು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದ್ರಿಂದ ಸಾವು ನೋವುಗಳಾಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಈಗ 80% ರೈತರು ನಮಗೆ ಜಮೀನನ್ನು ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ ಅಂತೇಳಿ DK ಶಿವಕುಮಾರ್ ಅವರು ಹೇಳ್ತಾರೆ. ನಿಜವಾಗಿ ಏನಾಗಿದೆ ಇಲ್ಲಿ? ಸ್ಥಳೀಯ ರೈತರು ಜಮೀನನ್ನು ಬಿಟ್ಕೊಡ್ಲಿಕ್ಕೆ, ಕೃಷಿ ಜಾಗವನ್ನು ಬಿಟ್ಕೊಳ್ಳಿಕ್ಕೆ ಒಪ್ಕೊಂಡಿದ್ದಾರಾ ಇಲ್ವಾ? ಸರ್, ಮಾಧ್ಯಮ ಹೇಳಿಕೆಗಿಂತ ದಾಖಲಾತಿಗಳು ಬಹಳ ಮುಖ್ಯ. 80% ಒಪ್ಕೊಂಡಿದ್ದಾರೆ. ನಿಮ್ಮ GBD ಕಚೇರಿ ರಾಮನಗರದೇ ಮಾಧ್ಯಮದವ್ರನ್ನ ಕರೆಸ್ಬಿಟ್ಟು ಗ್ರಾಮವರು ಇಂಥ ಗ್ರಾಮ ಇಷ್ಟು ಸರ್ವೆ ನಂಬರು ಇಂಥವು ಖಾತೆದಾರ ಇಷ್ಟು ಎಕರೆ ಇಂತಿಂಥ ಗ್ರಾಮ ಇಷ್ಟು ಗ್ರಾಮ ಅವೆ ಅಂತ ಬಹಿರಂಗಪಡಿಸೋಕ್ಕೆ ಹೇಗೆ ಸಮಸ್ಯೆ ಏನು? ಮಾಧ್ಯಮವನ್ನು ನಾವು ಹೇಳ್ಬೋದು, ಪರವಿರೋಧ ಎರಡೂ ಇದೆ. ನಾವು ಹೇಳ್ಬೋದು ಬ್ಲೈಂಡಾಗಿ ಏನ್ಬೇಕು. ನಾವು 3,500 ಜನ ಅರ್ಜಿ ಹಾಕಿದ್ದೀವಿ ಅನ್ನೋದನ್ನು ನಾನು ಈ ಕ್ಷಣದಲ್ಲಿ ತರಿಸ್ಕೊಳ್ತೀನಿ. 5 ನಿಮಿಷದಲ್ಲಿ ಕಚೇರಿ ತರಿಸ್ಕೊಳ್ತೀನಿ. 3,500 ಜನ ರೈತರುಗಳು ಆಕ್ಷೇಪಣೆ ಸಲ್ಲಿಸುವಂಥ ಪ್ರತಿಗಳನ್ನ ನಿಮ್ಗೆ ಇಲ್ಲೇ ಪ್ರೂವ್ ಮಾಡ್ತೀವಿ. ಅವ್ರಿಗೆ 80% ಒಪ್ಕೊಂಡಿರುವಂಥ ದಾಖಲಾತಿಗಳನ್ನ ಬಿಡುಗಡೆ ಮಾಡಬೇಕು ದಯವಿಟ್ಟು. ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರ ವಿಡಿಯೋ, ಈ ಹಳೆ ವಿಡಿಯೋ ಈಗ ವೈರಲ್ ಆಗ್ತಿದೆ. ನೀವು ಗಮನಿಸಿದರೆ ನೀವು ಏನು ಹೇಳ್ತೀರಾ? ಬಾಲಕೃಷ್ಣ ಅವರು ಅವಾಗ ವಿರೋಧ ಪಕ್ಷದಲ್ಲಿದ್ದರು, ಆಡಳಿತ ಪಕ್ಷದಲ್ಲಿರಲಿಲ್ಲ ಮತ್ತು ಅವ್ರಿಗೆ ಅಧಿಕಾರ ಇರಲಿಲ್ಲ. ಶಾಸಕರಲ್ಲ, ಮಾಜಿ ಶಾಸಕರಾಗಿರೋ ಅವತ್ತು ರೈತರು ಓಟ್ ಬೇಕಾಗಿತ್ತು. ರೈತರು ಪರ ಮಾತಾಡಿದ್ದಾರೆ. ಇವತ್ತು ಸರ್ಕಾರ ಇದೆ, ಅಧಿಕಾರ ಪರ ಇದ್ದಾರೆ. ಸೊ ಹಂಗಾಗಿ ಈಗ ಆಡಳಿತ ಪಕ್ಷ ಪರವಾಗಿರೋದ್ರಿಂದ ಅಧಿಕಾರದಿಂದ ಈಗ ರೈತರು ಅವಶ್ಯಕತೆ ಇರೋದ್ರಿಂದ ಬಾಲಕೃಷ್ಣ ಅವರು ನಾವು ಮನವಿ ಮಾಡ್ಕೊಳ್ಳೋದ್ರೆ ಈ 2 ಪಂಚಾಯತಿಯವರು ನಿಮ್ಗೆ ಓಟ್ ಹಾಕಿದ್ದಾರೆ. ನಾವು ಶತ್ರುಗಳಲ್ಲ ನಿಮಗೆ, ನಾವು ನಿಮ್ಮ ಅಣ್ಣ ತಮ್ಮದಿರೆ. ನಿಮ್ಮಲ್ಲೂ ಹೆಣ್ಮಕ್ಳವ್ರೆ, ನಮ್ಮಲ್ಲೂ ಹೆಣ್ಮಕ್ಳವ್ರೆ. ಮನುಷ್ಯತ್ವ ಮಾನವೀಯತೆ ದೊಡ್ಡದಾಗೋದು ಇಲ್ಲ. ಈ ಭಾಗದಲ್ಲಿ ಇಷ್ಟು ಜನ ಓಟ್ ಹಾಕಿ 470 ಕುಂತಾರಲ್ವ, ಸೌಜನ್ಯಕರು ಶಾಸಕರು ಕರೆದಿ ಒಂದು ಸಭೆ ಮಾಡಬೇಕು ಅನ್ನೋದು ಮಾಧ್ಯಮದವ್ರು ನೀವೇ ಹೇಳಿ. ಸಭೆ ಮಾಡಬೇಕಾ ಬೇಡವಾ? ಈ ರೈತರ ಕಷ್ಟ ಸುಖ ಕೇಳಬೇಕಾ ಬೇಡವಾ? ಕೇವಲ ಇಲ್ಲಿ ದೊಡ್ಡ ಜಮೀನ್ದಾರರು ಅಂತ ಇನೋವಾ ಕಾರ್ ದೊಡ್ಡ ಕಾರಲ್ಲಿ ಬರೋಂಥ ಕೃಷ್ಣ ಕಾರ್ ಬಂದ ಲೀಡ್ರುಗಳು ಮಾತ್ರ ನಿಮ್ಗೆ ಮುಖ್ಯ ಆಗಿಬಿಟ್ರೆ ಬಡವ್ರ ಕತೆ ಏನಾಗಬೇಕು? ರೇಷ್ಮೆ ನಂಬ್ಕೊಂಡು ಹೈನುಗಾರಿಕೆ ನಂಬ್ಕೊಂಡು ಬರ್ತಾರೋ ಪರಿಸ್ಥಿತಿ ಏನಾಗಬೇಕು? ನಾವು ಕೇಳಿದ್ದೀರಾ? ಅವ್ರ ಕಷ್ಟಕ್ಕೆ ಸ್ಪಂದಿಸಿದ್ದೀರಾ? ನೀವು ಇಲ್ಲಿಗೆ ಬರೋಕ್ಕಾಗಿಲ್ಲ, ಆಯಿತು, ಪರಿಸ್ಥಿತಿ ಚೆನ್ನಾಗಿಲ್ಲ, ಇಲ್ಲಿ ದಂಡಿ ನಡೀತಾ ಇದೆ, ನೀವು 80% ಒಪ್ಕೊಂಡಿದ್ರೆ ಒಂದು ಪ್ರಶ್ನೆ. ಇಲ್ಲಿ ಬರ್ಬೋದಿಲ್ಲ 80% ಜನ ಕರ್ಕೊಂಬಂದು ನಾವು 20% 80% ಎದುರಿಸೋಕ್ಕಾಯ್ತದ? ಈ ಪ್ರತಿಭಟನೆ ಮಧ್ಯದಲ್ಲಿ 519 ಎಕರೆ ಕೃಷಿ ಜಮೀನನ್ನು ಈಗ ಸ್ವಾಧೀನ ಮಾಡಲಿಕ್ಕೆ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಸರಿ, 513 ಎಕರೆಯಲ್ಲಿ ಏನಾಗಿದೆ ಅಂತಂದರೆ ಸಣ್ಣ ಗ್ರಾಮಗಳನ್ನ 3 ಆಯ್ಕೆ ಮಾಡ್ಕೊಂಡಿದ್ದಾರೆ. ಒಂದು ಕೆಂಪೇನಪಳ್ಳಿ, ಒಂದು ಒಡೆರಹಳ್ಳಿ, ಒಂದು ಮಂಡಲಹಳ್ಳಿ ಅಂತ. ಕೆಂಪೇನಪಳ್ಳಿ ಭಾಗದಲ್ಲಿ ಏನಾಗಿದೆ ಅಂದರೆ ತಾಯಪಂದೊಡ್ಡಿ ಅಂತ ಇನ್ನೊಂದು ಕುಗ್ರಾಮ ಇದೆ. ಆ ಗ್ರಾಮದಲ್ಲಿ ಸ್ವಲ್ಪ ಇನ್ನೂ ಮೈಂಡ್ ಮೆಚುರಿಟಿ ಅಂದರೆ ವಿದ್ಯಾವಂತರು ಪ್ರಜ್ಞಾವಂತರು ಸ್ವಲ್ಪ ಕಮ್ಮಿ ಇದ್ದಾರೆ. ಸ್ವಲ್ಪ ಹಿಂದುಳಿದ ವರ್ಗದವರು, ಯಾಕಂದರೆ ಮೇಲುಜಾತಿಯ ಸಂಬಂಧಪಟ್ಟ ಹಿಂದುಳಿದ ವರ್ಗದವರು, ಅವರಿಗೆ ಇದನ್ನೊಂದು ಆಸೆ ಆಕಾಂಕ್ಷೆಗಳು ಹುಟ್ಟಿಸಿದ್ದಾರೆ. ಒಂದು ಜೊತೆಗೆ ಸ್ವಲ್ಪ ಋಷಭವತಿ ನೀರು ಅಂತಿಮ ಘಟ್ಟದಲ್ಲಿ ಕೊಡೆ ಭಾಗದಲ್ಲಿ ಹೋಗುತ್ತೆ. ನಮ್ಮಲ್ಲಿ ಋಷಭವತಿ ನದಿ ಇರ್ತದೆ ಅಂತ ಒಂದು ಕೆಟ್ಟು ಅಪಪ್ರಚಾರ ಮಾಡಿದ್ದಾರೆ. ಖಂಡಿತವಾಗೂ ಈ ಋಷಭವತಿ ನದಿ ನಮ್ಮ ಭಾಗದಲ್ಲಿ ಅರಿಯಲ್ಲ. ನಮ್ಮ 2 ಪಂಚಾಯತಿ 2 ಗ್ರಾಮ ಮಾತ್ರ ಬೈರಮಂಗಲ ಮತ್ತು ಕೆಂಪೇನಪಳ್ಳಿ. ಇನ್ನು 7 ಗ್ರಾಮಗಳು ನಮಗೆ ಋಷಭವತಿ ನೀರಿಗೂ ಸಂಬಂಧ ಇಲ್ಲ. ಆ್ಯಕ್ಚುಲಿ ನಡೆಯೋದು ಹೆಚ್ಚಿಗೆ ನೀರು ಹರಿಯೋದು ಅಂತಂದರೆ ಬಿಡದಿ ಪುರಸಭೆ ವ್ಯಾಪ್ತಿಯ ಇಟ್ಮಾಡು ಮತ್ತು ಇದೇ ಬಿಡದಿ ಒಬ್ಬಳೆ ಗೋಪಳ್ಳಿ ಪಂಚಾಯತ್, ರಾಮನಹಳ್ಳಿ, ಗೋಪಳ್ಳಿ ಈ ಭಾಗ ಇರ್ತದೆ. ಅದು ಬಿಟ್ಟರೆ ನಿಮ್ಮ ವಿಧಾನಸಭಾ ಮಾಗಡಿ ತಾಲೂಕಿನ ಆರೋಳಿ ತಾಲೂಕಿನ ಕೊಳನಹಳ್ಳಿ ಪಂಚಾಯತಿ ಇರ್ತದೆ. ಅದು ಬಿಟ್ಟರೆ ಇನ್ನು ಸಂಗಮವರೆಗೂ ಪೂರ್ತಿ ಹಿಡಿದು ಕನಕಪುರ ತಾಲೂಕಲ್ಲಿ 80% ಅದು ನದಿ ಹರಿಯೋದು. ಹಾಗಾಗಿ ಸುಮ್ಮನೆ ಭೂ ಸ್ವಾಧೀನ ಮಾಡ್ಕೊಳ್ಳೋ ಒಂದು ಉದ್ದೇಶಕ್ಕೆ ರೈತರು ಒಕ್ಲೇಬ್ಸೋಕ್ಕೋಸ್ಕರ ಋಷಭವತಿ ನೀರಿಗೆ ಬಂದಿದೆ ಅಂತ ಇದು ಕೆಟ್ಟು ಅಪಪ್ರಚಾರ ಮಾಡಿ ಈ ಭೂಮಿ ರೈತರುಗಳ ಬಗ್ಗೆ ತುಂಬ ಕೆಟ್ಟದಾಗ
ರೀತಿಯಾಗಿ ಅಪಪ್ರಚಾರ ಮಾಡ್ತಾರೆ. ಇದು ನಾನು ಹೇಳ್ತಾ ಸಣ್ಣ ಇಲಾಖೆ ರಾಮನಗರದಲ್ಲಿದೆ, ಮೈನರೇಷನ್ ಡಿಪಾರ್ಟ್ಮೆಂಟ್. ಕೇಳಿ, ಕಂಚಕರಳ್ಳಿ ಇದು ಒಟ್ಟು ಋಷಭಾವತಿ ಎಕರೆ ಎಷ್ಟು ಎಕರೆ ಡ್ಯಾಮ್ ಇದೆ, ಎಷ್ಟು ಕಿಲೋಮೀಟರ್ ನದಿ ಹರಿಯುತ್ತದೆ, ಎಷ್ಟು ವ್ಯಾಪ್ತಿಗೆ ಯಾವ್ಯಾವ ಗ್ರಾಮಗಳು ನದಿ ಹರಿಯುತ್ತದೆ ಕೇಳಿ. ನಮಗೆ ಟೋಟಲು 9,600 ಎಕರೆಯಲ್ಲಿ 800 ಎಕರೆಗೆ ಮಾತ್ರ ಋಷಭಾವತಿ ನದಿ ಹರಿಯೋದು. ಇದು ನಮ್ಮ ನೀರಾವರಿ ಇಲಾಖೆ ಕೊಟ್ಟಿರುವಂಥ ಅಂಕಿಅಂಶ. ಉಳಿಕೆ ಜಮೀನಿಗೆ ನಮಗೆ ನೀರಾವರಿ ಜಮೀನು ಯಾವುದೋ ಋಷಭಾವತಿ ನದಿ ಬರಲ್ಲ. ಸುಮ್ಮನೆ ಭೂಮಿ ಕಿತ್ಕೊಳ್ಳೋಕ್ಕೋಸ್ಕರ ಇದನ್ನೊಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಹಾಗೆ ನಾವು ಈಗ ದಾಖಲೆಗಳು ಬಿಡುಗಡೆ ಮಾಡ್ತೀವಿ, 3 ವರ್ಷದ ಅರ್ಜಿಗಳು ಏನಿದೆ ದಾಖಲೆಗಳು ಬಿಡುಗಡೆ ಮಾಡ್ತೀವಿ. ಬಟ್ ಈಗ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಸಾಕಷ್ಟು ಬಾರಿ ಪ್ರತಿಭಟನೆಗಳ ರಸ್ತೆ ತಡೆಗಳನ್ನು ಮಾಡಿದ ರೈತರುಗಳು ಯಾವುದಕ್ಕೂ ನಾವು ಬಗ್ಗಲ್ಲ ಮಾಡ್ತೀವಿ ಅಂತಿದ್ದಾರೆ. ಇವತ್ತು ನಮ್ಮ ಕನ್ನಡ ಪರ ಸಂಘಟನೆಗಳು ಇವತ್ತು ಬೆಂಬಲ ಕೊಟ್ಟು ಬಂದವ್ರೆ. ಹಾಗಾಗಿ ನಮ್ಮ ರೈತರ ಸಂಘದವ್ರು ಧನ್ಯವಾದಗಳು ಹೇಳ್ತೀವಿ. ಇದು ಇನ್ನೂ ದೊಡ್ಡ ಮಟ್ಟಿಗೆ ಉಗ್ರವಾದ ಹೋರಾಟಕ್ಕೆ ವಿಧಾನಸಭೆ ಚಲೋ ಮಾಡ್ತೀವಿ. ಈಗ ಬೆಳಗಾವಿಯಿಂದ ರೈತರುಗಳು ನಿನ್ನೆಯಿಂದ ಬಂದಿಲ್ಲೇ ಧಾರವಾಡ ಬೆಳಗಾವಿ ಜಿಲ್ಲೆಯಿಂದ ರೈತರುಗಳು ಸಹ ಬಂದು ಬೆಂಬಲ ಕೊಟ್ಟು ಇಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ನಾಳೆ ಮುಂದಿನ ಸೋಮವಾರದಿಂದ ಇನ್ನೂ ಸುಮಾರು 9 ಜಿಲ್ಲೆಯಿಂದ ರೈತರುಗಳು ಬರ್ತಾ ಇದ್ದಾರೆ. ಇಡೀ ರಾಜ್ಯದ ಎಷ್ಟು ರೈತ ಪರ ಸಂಘಟನೆಗಳಿವೆ, ಎಷ್ಟು ಕನ್ನಡ ಪರ ಸಂಘಟನೆಗಳಿವೆ, ಎಷ್ಟು ಮಹಿಳಾ ಸಂಘಟನೆಗಳಿವೆ, ದಲಿತ ಪರ ಸಂಘಟನೆಗಳು ಇಡೀ ರಾಜ್ಯದಂತ ಬರ್ತವೆ. ಮತ್ತೊಂದು ಗುಂಡೂರಾವ್ ಹೇಗೆ ಹಿಂದೆ ಕಿತ್ತು ಹೋಗಿತ್ತು ಸರ್ಕಾರಗಳು ರೈತ ರೀತಿಯಿಂದ, ಮತ್ತೆ ಈ ಬೈರಮಂಗಲದಿಂದ ಸ್ಟಾರ್ಟ್ ಆಗಿದೆ. ಮತ್ತೆ ಈ ಕಾಂಗ್ರೆಸ್ ಸರ್ಕಾರ ಕಿತ್ತೋಗಿವರೆಗೂ ಈ ರೈತರುಗಳು ನಿದ್ದೆ ಮಾಡಲ್ಲ. ಕನ್ನಡ ಪರ ಸಂಘಟನೆಗಳು, ಎಲ್ಲ ದಲಿತ ಪರ ಸಂಘಟನೆಗಳು, ಸ್ತ್ರೀ ಶಕ್ತಿ ಸಂಘಗಳು ಎಲ್ಲ ನಮ್ಮ ಪರ ಇದ್ದಾರೆ. ಖಂಡಿತವಾಗಿ ಇನ್ನು ದೊಡ್ಡ ಮಟ್ಟಕ್ಕೆ ಹೋಗಿ ವಿಧಾನಸಭೆ ಚಲೋ ಮುತ್ತಿಗೆ ಹಾಕೋದು ಅದೊಂದು ಸಿದ್ಧ. ಎಸ್, ಓಕೆ. ಇದಿಷ್ಟು ಹೋರಾಟಗಾರರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ರಾಮನಗರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಹಾಗೂ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜಯಗಳಿಸಿರುವ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಶುಭ ಕೋರುವವರು ಶ್ರೀಮತಿ ಸಂಧ್ಯಾ ಮಂದಾರಿ, ಐಎನ್ಟಿಯುಸಿ ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೂ ಜೀವನ್ ಸಂಧ್ಯಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು, ಬೆಂಗಳೂರು.